यतो जन्माद्यस्य श्रुतिसुनयमानैकविषयात् स्वतन्त्रस्त्वन्त्रज्ञो गुरुरपि गुरोर्यश्च जगताम् विमूढाय तत्त्वं प्रकटमिह वेत्तुं सुमनसो मुकुन्दं ध्यायामाहतं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखापितः गुरुश्च मध्वनामा मे वरदस्तु निरन्तरं वाणिते करवण्यं चरणो सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಪದ್ಮಪುರಾಣದಲ್ಲಿ ಬಹಳಷ್ಟು ವಿಷಯಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ ವೇದವ್ಯಾಸ ದೇವರು. ಇವತ್ತು ಒಳ್ಳೆಯ ಕೀರ್ತಿ, ಪುಣ್ಯ, ಧರ್ಮ ಎಲ್ಲವೂ ಪ್ರಾಪ್ತಿಯಾಗುವಂತಹ ಯಾವುದಾದ್ರೂ ಒಂದು ವಿಶೇಷವಾದ ವ್ರತ ಇದ್ರೆ ಹೇಳಿ ಅಂತ ಪ್ರಶ್ನೆ ಮಾಡಿದಾಗ, ವದನೋ ಮುನಿಶಾರ್ದೂಲ ಯದಿನೋಸ್ತಿ ತನನುಗ್ರಹ, ನಿನ್ನ ಅನುಗ್ರಹದಿಂದ ಹೇಳಬೇಕು ಅಂತ ಕೇಳಿದಾಗ ವೇದವ್ಯಾಸ ದೇವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಕಡೆ ಮನುಷ್ಯನಿಂದ ಹಿಡಿದು ಎಲ್ಲ ಪ್ರಾಣಿಗಳು ಬದುಕೋದೇ ನೀರಿನಿಂದ. ನೀರಿನ ಮಹತ್ವ ಅಷ್ಟಿದೆ. ಹಾಗಾಗಿ ತಾಪದಿಂದ ಬೆಂದು ಹೋಗಿರುವಂತಹ ಮನುಷ್ಯನೇ ಮೊದಲಾದ ಎಲ್ಲ ಪ್ರಾಣಿಗಳಿಗೆ ನೀರಿನ ಅವಶ್ಯಕತೆ ಇದೆ. ಅದರಲ್ಲೂ ಗಾವ ಅಂದ್ರೆ ಗೋವಿನ ಸಂಪತ್ತು ಚೆನ್ನಾಗಿರಬೇಕು ಅಂದ್ರೆ ನೀರಿನ ವ್ಯವಸ್ಥೆ ಚೆನ್ನಾಗಿ ಆಗಬೇಕು. ಹಾಗಾಗಿ ನೀರಿನ ವ್ಯವಸ್ಥೆಯನ್ನ ಮಾಡುವಂತಹ ವ್ಯಕ್ತಿ ಇದ್ದಾನಲ್ಲ, ಅವನು ಸರ್ವದೇವೈ ಪ್ರಪೂಜಿತ, ಎಲ್ಲ ದೇವತೆಗಳಿಂದ ಪೂಜಿಸಲ್ಪಡ್ತಾನಂತೆ, ನೀರಿನ ವ್ಯವಸ್ಥೆಯನ್ನ ಮಾಡೋದಂಥವನು. ಹಾಗಾಗಿ ಪುಷ್ಕರಿಣ್ಯ ವಿಶೇಷೇಣ ಪೂತಯ ಯಜ್ಞ ಕರ್ಮಣಃ ಯತ್ಫಲಂ ಜಲದಾನೇನ. ವೇದವ್ಯಾಸ ದೇವರ ಮಾತು ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಕೊಳಗಳನ್ನ, ಪುಷ್ಕರಣಿಗಳನ್ನ ನಿರ್ಮಾಣ ಮಾಡಿ ಶಾಸ್ತ್ರೋಕ್ತ ವಿಧಿಯಿಂದ ನೀರನ್ನ ದಾನ ಮಾಡಿದ್ದೇ ಆದ್ರೆ, ಅನ್ನದಾನ ಮಾಡುವಂಥವನು ವರ್ಷಕ್ಕೂ ದಾನ ಮಾಡಿದರೆ ಕಲ್ಪಗಳವರೆಗೆ ಸ್ವರ್ಗವನ್ನ ಪಡಿತಾ ಇದ್ದಾನೆ. ದಾತಾ ಸ್ವರ್ಗಮವಾಪ್ನೋತಿ ತೋಯ ಸರ್ವತೋ ಭುವಿ. ತೋಯ ಅಂದ್ರೆ ನೀರು. ನೀರನ್ನ ದಾನವನ್ನಾಗಿ ಕೊಡುವಂಥವನು ಬಹಳ ವಿಶೇಷವಾದ ಫಲವನ್ನು ಪಡಿತಾ ಇದ್ದಾನೆ. ಮೇಘೋ ವರ್ಷತಿ ಖಾತೇಶ ಜಾಯಂತೆ ಏತು ಶಿಖರಾಹ ತಾವದ್ವರ್ಷ ಸಹಸ್ರಾಣಿ ದಿನಮಾಶ್ನಾತಿ ಮಾನವಃ. ದಾನ ಕೊಡಬೇಕಾದ್ರೆ ಬೇಕಾದಷ್ಟು ಪದಾರ್ಥಗಳನ್ನು ದಾನ ಕೊಡ್ತಾರೆ. ನೀರನ್ನ ಕೊಡಬೇಕು ಅಂದ್ರೆ ಹಿಂದೆ ಮುಂದೆ ನೋಡ್ತಾರೆ. ಅಯ್ಯೋ, ಚೆನ್ನಾಗಿರೋದು ಏನಾದ್ರು ಇದ್ರೆ ಹೇಳಿ, ಅದನ್ನೇನ್ ನೀರು ಕೊಡೋದು ಅಂತ ಅಂದ್ರೆ ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾರೆ, ಮಳೆ ಹೇಗೆ ಆಕಾಶದಿಂದ ಮೇಘದಿಂದ ಬರ್ತದೋ ಎಲ್ಲ ಕಡೆ ಬೀಳ್ತದೆ ಮಳೆ ಪ್ರದೇಶದಲ್ಲಿ, ಹಾಗೆ ಆ ಮಳೆ ಹನಿ ಎಷ್ಟು ಸಾವಿರಾರು ಹನಿಗಳು ಬೀಳ್ತಾವೋ ಹಾಗೆ ಅಷ್ಟು ಸುಖವನ್ನ ಇವನು ಅನುಭವಿಸ್ತಾನೆ ನೀರನ್ನು ದಾನ ಕೊಡೋದ್ರಿಂದ. ಪ್ರಪಂಚದಲ್ಲಿ ನನ್ ಮಾತಲ್ಲ, ಓದ್ಬಿಡ್ತೀನಿ. ವೇದವ್ಯಾಸ ದೇವರು ಹೇಳ್ಬಿಡ್ತಾರೆ, ತೋಯ ಅಂದ್ರೆ ನೀರು, ನೀರಿನಿಂದ ಮತ್ತು ಅನ್ನದಿಂದ ಪಾಕಯಿಷ್ಟ ಪ್ರಸನ್ನೋ ಮಾನವೋ ಭವೇ. ಮನುಷ್ಯ ತೃಪ್ತನಾಗೋದು ಎರಡರಿಂದ ಮಾತ್ರ. ಇನ್ಯಾವ ಪದಾರ್ಥ ಕೊಟ್ರು ಮನುಷ್ಯಗೆ ತೃಪ್ತಿ ಅನ್ನೋದೇ ಇಲ್ಲ. ನೀವು ಎಷ್ಟು ಕೊಟ್ರು ಮತ್ತೆ ಬೇಕು ಅಂತ ಅಂತಿರ್ತಾನೆ. ಆದ್ರೆ ಎರಡರಲ್ಲಿ ಮಾತ್ರ ಪೂರ್ಣ ತೃಪ್ತಿ ಇದೆ. ಒಂದು ನೀರು, 1 ಲೋಟ 2 ಲೋಟ 1 ತಮ್ಗೆ ಕುಡಿಬಹುದು, ಆಮೇಲೆ ಸಾಕು ಅಂದ್ಬಿಡ್ತಾನೆ, ಮುಗೀತು. ಅದ್ರ ಮೇಲೆ ಕುಡಿಲಿಕ್ಕೆ ಆಗೋದಿಲ್ಲ. ಊಟ ಆದ್ರೂ ಅಷ್ಟೇ, 1 ಹಾಕಿಸ್ಕೊಂತಾನೆ, ಲಾಡು 2 ಹಾಕಿಸ್ಕೊಂತಾನೆ, 4 ಅಂದ್ರೆ ಬಹಳ ಆಯ್ತು, 4 ಹೋಳಿಗೆ ಮುಗೀತು. ಅದ್ರ ಮೇಲೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ತೃಪ್ತಿಯನ್ನ ಪಡ್ತಾನೆ ಅನ್ನ ಮತ್ತು ನೀರಿನಿಂದ. ಅದಕ್ಕೆ ಹೇಳ್ತಾರೆ ವೇದವ್ಯಾಸ ದೇವರು, ಪ್ರಾಣಾನಾಂಚ ವಿನಾ ತೈಶ್ಚ ಧಾರಣಂ ನೈವ ಜಾಯತೆ.
ನೀರಿಲ್ದೆ ಯಾವ ಮನುಷ್ಯ ಪ್ರಾಣಿನೂ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಪ್ರಾಣಿ ಯಾವುದೇ ಪ್ರಾಣಿ ಆಗಿರಬಹುದು. ನೀರು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಜನಗಳು ನೀರಿಲ್ದೆ ಬದುಕೋದಿಲ್ಲ. ಪಿತॄಣಾಂ ತರ್ಪಣಂ ಶೌಚಂ ರೂಪಂ ವೈ ಗಂಧ ನಾಶನಂ ಬೀಜಂ ದ್ವಿಹಾರ್ಜಿತಂ ಸರ್ವಂ ಸರ್ವಂ ತೋಯೇ ಪ್ರತಿಷ್ಠಿತಂ. ಶ್ಲೋಕದಲ್ಲೆಲ್ಲ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಪಿತೃತರ್ಪಣ ಕೊಡಬೇಕು. ನೀರೇ ಇಲ್ಲ ಅಂದ್ರೆ ಎದರಿಂದ ಕೊಡ್ತೀರಿ ನೀವು? ಅದಕ್ಕೆ ಬೇಕು ನೀರು. ಇನ್ನು ಶೌಚ, ದೇಹದ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳಬೇಕು ಅಂದ್ರೆ ನೀರು ಬೇಕು. ಸ್ನಾನ ಮಾಡೋದಾಗಿರ್ಬೋದು, ಮಲಮೂತ್ರ ವಿಸರ್ಜನೆ ಮಾಡ್ಲಿಕ್ಕಾಗಿರ್ಬೋದು, ಎಲ್ಲದಕ್ಕೂ ನೀರು ಬೇಕೇ ಬೇಕು. ಇನ್ನು ರೂಪ, ಶುದ್ಧವಾಗಿ ನಮ್ಮ ರೂಪ ಇರಬೇಕು ಅಂದ್ರೆ, ದುರ್ಗಂಧ ದೇಹದಲ್ಲಿರುವಂಥದ್ದು ಹೊರಗೆ ಹೋಗಬೇಕು ಅಂದ್ರೆ ವೈಗಂಧ ನಾಶನಂ, ದುರ್ಗಂಧ ನಾಶ ಆಗಬೇಕು ಅಂದ್ರೆ, ಬೀಜಗಳು ಬೆಳಿಬೇಕು ಅಂದ್ರೆ ಎಲ್ಲವೂ ನೀರಿನಿಂದ ಸಾಧ್ಯ. ನೀರಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟಕ್ಕೆ ಮುಗಿಲಿಲ್ಲ, ಇನ್ನು ಮುಂದೆ ಹೇಳ್ತಾರೆ, ವಸ್ತ್ರಸ್ಯ ಧಾವನಂ ರುಚ್ಯಂ ಭಾಜನಾನಾಂ ತಥೈವಚ ತೇನೈವ ಸರ್ವ ಕಾರ್ಯೇ ಚ ಪಾನೀಯಂ ಮೇದ್ಯಮೇವ ಚ. ಬಟ್ಟೆ ಒಗಿತಾರೆ. ವಸ್ತ್ರ ಅಂದ್ರೆ ಬಟ್ಟೆ. ಬಟ್ಟೆಯನ್ನ ಒಗಿಲಿಕ್ಕೂ ನಮಗೆ ನೀರು ಬೇಕು. ಇಲ್ಲ ಅಂದ್ರೆ ಎದರಿಂದ ಒಗಿತೀರಿ? ಒಗಿಲಿಕ್ಕೆ ಬರೋದೇ ಇಲ್ಲ. ಹಾಗಾಗಿ ನೀರಿನ ಅವಶ್ಯಕತೆ ಇದೆ. ಇನ್ನು ಪಾತ್ರೆಯನ್ನ ಬೆಳ್ಳಗೆ ಸ್ವಚ್ಛವಾಗಿ ತೊಳಿಲಿಕ್ಕೆ ನೀರು ಬೇಕು. ಎಲ್ಲಾ ಕೆಲಸಕ್ಕೂ ನೀರು ಬೇಕು. ಅಪ ಅಂದ್ರೆ ನೀರು. ಆ ನೀರಿನ ಅವಶ್ಯಕತೆ ಅಷ್ಟಿದೆ. ನೀರು ಪವಿತ್ರವಾಗಿರುವಂಥದ್ದು. ಇಷ್ಟೇ ಅಲ್ಲ, ಸರ್ವ ಪ್ರಯತ್ನದಿಂದ ಕೆರೆಗಳನ್ನ, ಬಾವಿಗಳನ್ನ, ಕೊಳಗಳನ್ನ ನಿರ್ಮಾಣವನ್ನ ಮಾಡಬೇಕಂತ. ಯಾಕೆ ಅಂತ ಕೇಳಿದ್ರೆ, ತಸ್ಮಾತ್ ಸರ್ವ ಪ್ರಯತ್ನೇನ ವಾಪಿ ಕೂಪ ತಟಾಕಗಂ, ನಿರ್ಮಾಣ ಮಾಡಬೇಕು. ಕಾರಣ ಅದರಲ್ಲಿ ಬರುವಂತಷ್ಟು ಪುಣ್ಯ ಇನ್ನೆದರಿಂದಲೂ ಬರೋದಿಲ್ಲಪ್ಪ. ಯಾಕೆ ಅಂದ್ರೆ, ತಥೋ ವಿಸರ್ಜಲೆ ದೇಶೆ ಯೋ ದದಾತಿ ಜಲಾಶಯಂ ವಾಸರೆ ವಾಸರೆ ತಸ್ಯ ಕಲ್ಪ ಸ್ವರ್ಗಂ. ಅಂದ್ರೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ನೀರಿಲ್ಲದ ಪ್ರದೇಶದಲ್ಲಿ ನೀರಿನ ವ್ಯವಸ್ಥೆಯನ್ನ ಮಾಡಿದಂತಹ ವ್ಯಕ್ತಿಗೆ ದಿವಸದಿಂದ ದಿವಸಕ್ಕೆ ಪುಣ್ಯ ಕಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟು ಸ್ವರ್ಗಲೋಕ ಅವನಿಗೆ ಪ್ರಾಪ್ತಿಯಾಗತ್ತಂತೆ. ಯಾಕೆ? ನೀರಿನ ವ್ಯವಸ್ಥೆನೇ ಇಲ್ಲ ಅಲ್ಲಿ. ನೀವು ನೀರಿನ ವ್ಯವಸ್ಥೆ ಮಾಡಿದ್ದೀರಿ. ಅದರಿಂದ ಧರ್ಮಿಷ್ಠನಾಗಿರುವಂಥವನು ಸ್ವರ್ಗದಿಂದ ಪುಣ್ಯವನ್ನ ಪಡಿತಾ ಇದ್ದಾನೆ. ವಿಶೇಷವಾಗಿ ತಪಸ್ಸನ್ನ ಮಾಡಿ ಸ್ವರ್ಗವನ್ನ ಹೊಂತಾನೆ. ಅದರಲ್ಲೂ ತಪಸ್ಸನ್ನ ಮಾಡದಂಥವನು, ವೇದಶಾಸ್ತ್ರಗಳನ್ನ ಓದ್ದಂಥವನು, ಅವನು ಮೋಕ್ಷವನ್ನ ಕುರಿತು ಹೋಗ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ. ಅಷ್ಟೇ ಅಲ್ಲ, ಅಕ್ಷಯವಾದ ಸ್ವರ್ಗವನ್ನ ಪಡಿತಾನೆ. ವೇದ ವಿದ್ಯೆಯನ್ನ ಗಳಿಸಿ ಧನವನ್ನ ದಾನ ಮಾಡೋದ್ರಿಂದ ಅವನೂ ಸ್ವರ್ಗಕ್ಕೆ ಹೋಗ್ತಾನೆ. ಅದರಲ್ಲೂ ಬಾವಿಯನ್ನ ನಿರ್ಮಾಣ ಮಾಡಬೇಕು ಅಂತಾರೆ. ದಾನ ಮಾಡೋದು ಅಂದ್ರೆ ತಂಬಿಗೆಯಲ್ಲಿ ಅಥವಾ ಲೋಟದಲ್ಲಿ ಹಾಕಿ ದಕ್ಷಿಣೆ ಇಟ್ಟು ಕೊಡೋದು, ಆ ವಿಧಾನ ಬೇರೆ. ಎಲ್ಲರಿಗೂ ಉಪಯೋಗ ಆಗೋ ಹಾಗೆ ದಾನ ಮಾಡಬೇಕಲ್ಲ. ಅದಕ್ಕೆ ಹೇಳ್ತಾರೆ, 4 ತೋಳುಗಳು ಅಷ್ಟು ಅಗಲ ಇರಬೇಕಂತ. ಅಷ್ಟು ಅಗಲ ಇರುವಂತಹ ಬಾವಿಯನ್ನ ತೋಡಿಸಿ ನಿರ್ಮಾಣ ಮಾಡಿದ್ದೇ ಆದ್ರೆ ಅದಕ್ಕೆ ಹೇಳ್ತಾರೆ. ಅದರಿಂದ ವರ್ಷ ವರ್ಷಕ್ಕೆ ಕಲ್ಪಕೋಟಿ ಒಂದು ಫಲ ಬರ್ತಾ ಇರುತ್ತಂತೆ ವಿಶೇಷವಾಗಿ. ಅಷ್ಟೆಲ್ಲ ಹೇಳ್ತಾರೆ. ಇನ್ನು ಅದರ 2ರಷ್ಟು ಫಲ, ಎಷ್ಟೆಷ್ಟು ದೊಡ್ಡದು ಮಾಡ್ತಿರೋ ನೀವು ಆ ಬಾವಿಯನ್ನ, ಅದರಷ್ಟು ಜಾಸ್ತಿ. ದ್ವಿಗುಣೇ ದ್ವಿಗುಣಂ ವಿದ್ಯಾ ಶತಂ ಚೈವ ಚತುರ್ಗುಣಂ. 4 ಪಟ್ಟಾದ್ರೆ ಅದರ 4ರಷ್ಟು ಫಲ. 20 ತೋಳುಗಳಷ್ಟು ದೊಡ್ಡದಾಗಿರುವಂತಹ ಕೊಳಗಳನ್ನ ನಿರ್ಮಾಣ ಮಾಡಿ ದಾನ ಮಾಡಿದಂತಹ ವ್ಯಕ್ತಿಯ ಕುಲವೇ ಉದ್ಧಾರ ಆಗತ್ತೆ. ಅವನು ಮುಂದೆ ವಿಷ್ಣೋರ್ಧಾಮಂ ಲಭೇತ್ತೋಪಿ ದಿವ್ಯ ಭೋಗಂ ತಥೈವಚ. ವಿಷ್ಣುವಿನ ಗ್ರಹ ಅಂದ್ರೆ ವೈಕುಂಠ, ವೈಕುಂಠ ಲೋಕವನ್ನು ಕುರಿತು ಹೋಗ್ತಾನಪ್ಪ ಮುಂದೆ. ಅಷ್ಟೇ ಅಲ್ಲ, ಮತ್ತೆ ಅವನದೇನಾದ್ರೂ ಪಾಪಕರ್ಮಗಳು ಅಥವಾ ಉಳಿದಿದ್ದೇನಾದ್ರೂ ಇದ್ರೆ, ಸುಖ ಅನುಭವಿಸಬೇಕು ಭೂಮಿಯಲ್ಲಿ ಅಂತ ಏನಾದ್ರೂ ಇದ್ರೆ, ದಿವ್ಯ ಭೋಗವನ್ನ ಅನುಭವಿಸಿ ಸ್ವರ್ಗದಲ್ಲಿ ಅನಂತರ ನೃಪೋ ಜಾತೋ ಧನಿ ವಾಗೀಶ್ವರೋ ಭವೆ.
ಒಳ್ಳೆಯ ಧನಿಯಾಗಿರುವಂತಹ ರಾಜನಾಗ್ತಾನೆ, ಆಮೇಲೆ ಮುಂದೆ ಸದ್ಗತಿಯನ್ನ ಪಡಿತಾನೆ. ಇದನ್ನೆಲ್ಲ ಹೇಳ್ತಾ ಇದೆ ಪದ್ಮಪುರಾಣ ನೋಡಿ. ಇನ್ನು 1000ಕ್ಕಿಂತಲೂ ನಾನು ಕೈಗಳ ಅಳತೆಯನ್ನ ಹೇಳಿದ್ರಲ್ಲಿ 20 ಕೈ, ಹಂಗೆ 1000 ಕೈಗಳಷ್ಟು ಅಷ್ಟು ದೊಡ್ಡದಾಗಿರುವಂತಹ ಆ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದೇ ಆದರೆ, ಯಾಕೆ ಎಲ್ಲಾ ಪ್ರಾಣಿಗಳಿಗೂ ಉಪಯೋಗ ಆಗುತ್ತೆ ಆ ನೀರಿನಿಂದ. ಅವನ ಪುಣ್ಯಕ್ಕೆ ಬೆಲೆನೇ ಇಲ್ಲಪ್ಪ, ಅಷ್ಟು ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಪುಣ್ಯವನ್ನು ಅವನು ಪಡಿತಾನೆ ಅಂತಾರೆ. ತತ್ಸಂಖ್ಯಾಕಾಂ ಜನಸ್ತತ್ರ ಕಿಂಕರ ಯದ್ವಿಲಗ್ನಕಾಹ ಭವಂತಿ ಸರ್ವಂ ದೇಹೆ ಪುರೇ ಜನಪದೇಶಿತ. ನಾನಾ ವಿಧವಾದ ಪ್ರಾಣಿಗಳು, ಪಕ್ಷಿಗಳು, ಜನರು ಎಲ್ಲರೂ ಆ ನೀರನ್ನು ಉಪಯೋಗಿಸ್ತಾರೆ, ಅಷ್ಟು ಅವನಿಗೆ ಪುಣ್ಯ ಬರ್ತಾ ಇದೆ. ಇನ್ನು ಹಣ ಇದೆ, ಹಣದಿಂದ ಅವನು ಸಂತೋಷ ಪಡಬಹುದು, ಬಹಳ ಅಂದ್ರೆ ಅವನ ಮಗ, ಅವರ ಮನಿಮೊಮ್ಮಗ ಅಷ್ಟೇ ಸಂತೋಷ ಪಡಬಹುದು. ಆದರೆ ನೀವು ಒಂದು ಕೊಳವನ್ನ ನಿರ್ಮಾಣ ಮಾಡಿದ್ರೆ ಪಕ್ಷಿಗಳಾಗಿರಬಹುದು, ಪ್ರಾಣಿಗಳಾಗಿರಬಹುದು, ಅಂದ್ರೆ ಎಮ್ಮೆ, ಆನೆ ಇವರೆಲ್ಲರೂ ಈ ಭೂಮಿಯನ್ನ ಅಗದು ಚೆನ್ನಾಗಿ ನಿರ್ಮಾಣ ಮಾಡಿ ಕೊಳವನ್ನ ಅಂತ ಹೇಳಿ ಉಪದೇಶ ಮಾಡಿರ್ತಾನಲ್ಲ, ಉಪದೇಶ ಮಾಡಿದಂಥವನು, ಕಟ್ಟಿಸಿದಂಥವನು, ಈ 6 ಜನ ಸ್ವರ್ಗಕ್ಕೆ ಹೋಗ್ತಾರಂತೆ. ವಿಹಾಯ ಪಿತರಂ ಓದ್ಬಿಡ್ತೀನಿ ಶ್ಲೋಕ. ವಿಹಾಯ ಪಿತರಂ ಭೋಗ್ಯ ಧನೇ ಕ್ಷೀಣೆ ಯಥಾ ವನಂ ದಕ್ಷಿಣ ಸೂಕರಶ್ಚೇವ ಮಹಿಷಿ ಕರಣೀ ತಥಾ ಉಪದೇಷ್ಟಾ ಚ ಕರ್ತಾ ಚ ಷಡೇತೆ ಸ್ವರ್ಗಗಾಮಿನಃ. ಉಪದೇಶ ಮಾಡಿದವನು, ಆ ಕೆರೆಯನ್ನು ನಿರ್ಮಾಣ ಮಾಡಿ ಅಂತ ಹೇಳಿದವನು. ಯಾಕೆ? ಪ್ರಾಣಿ ಪಕ್ಷಿಗಳು ಅದರಿಂದನೇ ಎಲ್ಲ ಬೆಳೆಯುವಂಥದ್ದು, ಆಹಾರ ಧಾನ್ಯಗಳಿಗೆ ಬೇಕಾಗಿರುವಂತಹ ನೀರಿನ ವ್ಯವಸ್ಥೆ ಆಗೋದೇ ಅದರಿಂದ. ಹಾಗಾಗಿ ನಮ್ಮ ಸುತ್ತಲೂ ಮುತ್ತಲು ಇರುವಂತಹ ಎಲ್ಲ ಆ ಕೆರೆ ಆಗಿರಬಹುದು, ನದಿಯ ಒಂದು ವ್ಯವಸ್ಥೆ ಆಗಿರಬಹುದು, ಬಾವಿಗಳಾಗಿರಬಹುದು, ಶುದ್ಧವಾಗಿ ಇಟ್ಕೊಳ್ಳೋದನ್ನ ಕಲ್ತ್ಕೊಳ್ಬೇಕು. ಆ ಪ್ರಾಣಿಗಳು ಬದುಕೋದ್ರಿಂದ ಅದರಿಂದನೂ ಭಗವಂತ ಅವರಿಗೆ ಸ್ವರ್ಗವನ್ನ ಕೊಡ್ತಾ ಇದ್ದಾನಪ್ಪ. ಅದರಲ್ಲೂ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದ್ರೆ, ಹಂದಿ ಇದೆ, ಆ ಹಂದಿಗೆ 1000 ವರ್ಷ ಅಂದ್ರು, ಎಮ್ಮೆಗೆ 10,000 ವರ್ಷ, ದೇವರೂಪವಾದ ಆನೆಗೆ 1,00,000 ವರ್ಷ, ಉಪದೇಶ ಮಾಡಿದಂಥವನಿಗೆ 1,00,00,000 ವರ್ಷ, ಕರ್ತೃವಿಗೆ ಅಕ್ಷಯವಾದ ಫಲ, ಸ್ವರ್ಗವಾದ ಫಲ ಪ್ರಾಪ್ತಿಯಾಗತ್ತಂತ. ನೋಡಿ ಎಷ್ಟೆಲ್ಲ ಹೇಳಿದ್ದಾರೆ. ಆಮೇಲೆ ಹಿಂದೆ ಒಬ್ಬ ಧನಿಕನ ಮಗ 10,000 ಹಣವನ್ನ ವಿನಿಯೋಗ ಮಾಡಿ ಪ್ರಾಣಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಿದ್ದಂತೆ. ಹಿಂದೆ ಅವನ ಹೆಸರನ್ನು ಹೇಳಿಲ್ಲ, ಒಟ್ಟು ನಿರ್ಮಾಣ ಮಾಡಿದ್ದಾನೆ ಅಂತ ಹೇಳ್ತಾರೆ. ಪುರಾ ಧನಿ ಸುತೆ ನೈವ ಕೃತಕ್ಯಾಥೋ ಜಲಾಶಯ. ಅಷ್ಟು ಹಣವನ್ನ ವಿನಿಯೋಗಿಸಿ ಒಂದು ದೊಡ್ಡದಾಗಿರುವಂತಹ ಜಲಾಶಯವನ್ನು ನಿರ್ಮಾಣ ಮಾಡಿದ್ದಾನೆ. ಕೆಲಕಾಲ ಆದ್ಮೇಲೆ ಕಟ್ಟಿಸಿದಂಥವನೇ ಬಡವನಾಗಿದ್ದಾನೆ. ಆಗ ಒಬ್ಬ ಸಾಹುಕಾರ ಜಲಾಶಯವನ್ನ ಕೊಂಡುಕೊಳ್ಳಲು ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆಗ ಧನಿಕ ಯೋಚನೆ ಮಾಡಿ ಒಂದು ಮಾತು ಹೇಳ್ತಾನಂತೆ, ಇದರ ನಡತೆಯನ್ನ ಹೇಳ್ತೀನಿ ಕೇಳು. ಇದನ್ನ ಕಟ್ಟಿಸ್ಲಿಕ್ಕೋಸ್ಕರವಾಗಿ 10,000 ನಾಣ್ಯಗಳನ್ನ ವಿನಿಯೋಗಿಸಿ ನಾನು ಕಟ್ಟಿಸಿದ್ದೇನೆ. ವಿಮೃಶ್ಯ ಧನಿನಾ ಚೋಕ್ತಂ ವ್ಯಾಹಾರಂ ಶುದ್ಧ. 10,000 ಹಣವನ್ನ ಖರ್ಚು ಮಾಡಿ ಕಟ್ಟಿಸಿದ್ದೀನಿ. ಈ ಕೊಳವನ್ನ ಕಟ್ಟಿಸಿ ಪುಣ್ಯವನ್ನ ಕಟ್ಕೊಂಡಿದ್ದೀಯಪ್ಪ, ಈಗ ನಿನಗೆ ಬರೋದೆಲ್ಲವೂ ಲಾಭ ಅಂತ ಹೇಳಿ ಅಂದ್ಕೊಳ್ಳಿಕ್ಕೆ ಸಾಧ್ಯನಾ ಅಂತ ಕೇಳಿದಾಗ ಆಗ ಒಂದು ಮಾತು ಹೇಳ್ತಾನೆ, ನೋಡಪ್ಪ, ಪ್ರತಿ ವಾರಕ್ಕೂ 10,000ದಷ್ಟು ಫಲ ನನಗೆ ಬರ್ತಾ ಇದೆ, ಪುಣ್ಯ ಬರ್ತಾ ಇದೆ, ಹಣ ಅಲ್ಲ ಪುಣ್ಯ ಬರ್ತಾ ಇದೆ. ಈ ನೀರಿಲ್ದೇ ಇರುವಂತಹ ಕಾಡಿನಲ್ಲಿ ಕೊಳವನ್ನ ತೋಡಿಸಿದ್ದೇನೆ, ಕಾರಣ ಎಲ್ಲ ಪ್ರಾಣಿಗಳಿಗೆ ಉಪಯೋಗ ಆಗ್ಲಿ. ಸ್ನಾನ ಮತ್ತು ಪಾನ, ಎಷ್ಟು ಒಳ್ಳೆ ಶಬ್ದ ಉಪಯೋಗಿಸ್ತಾರೆ ನೋಡಿ. ಎರಡಕ್ಕೂ ಬೇಕು ನಮಗೆ ನೀರು. ಬರೇ ಪಾನಕ್ಕೆ ಕುಡಿಲಿಕ್ಕೆ ಬಂದ್ರೆ ಅಲ್ಲ, ಸ್ನಾನ ಮಾಡ್ಲಿಕ್ಕೂ ಬೇಕು, ಎರಡನ್ನೂ ಹೇಳ್ತಾರೆ. ಏವ ಮುಕ್ತೆ ಸತಂ ಪ್ರಾಹ ವಾಸರೇಪ್ಯ ಪುನಃ ಪುನಃ ಸ್ನಾನಪಾನಾದಿಕಂ ಕರ್ಮ ಸರ್ವೇ ಕುರುವಂತ್ಯ ಅಭೀಷ್ಟತಃ.
ಸ್ನಾನಕ್ಕೂ ಬೇಕು ಪಾನಕ್ಕೂ ಬೇಕು ಅಂತ ಹೇಳಿ ಇದನ್ನ ನಿರ್ಮಾಣ ಮಾಡಿಸಿದ್ದೇನೆ ಅಂತ ಅವನು ಹೇಳ್ದ. ಆಮೇಲೆ ಬೇಕಾದ್ರೆ ಪರೀಕ್ಷೆ ಮಾಡಿ ಕೇಳಿ ನೋಡು, ಊರಿನಲ್ಲೆಲ್ಲ ಜನ ಇದ್ದಾರೆ, ಅವರನ್ನೆಲ್ಲ ಕೇಳು ಗೊತ್ತಾಗತ್ತೆ. ಆಮೇಲೆ ಕೊಂಡುಕೊಳ್ಳೋನೇನಿದ್ದಾನಲ್ಲ ಅವನು ಸ್ವಲ್ಪ ಕೋಪಗೊಂಡ, ಸಿಟ್ಟು ಮಾಡಿಕೊಂಡ. ನಾನು ನಿನಗೆ 10,000 ನೀನೇನ್ ಖರ್ಚು ಮಾಡಿದ್ದೀಯಲ್ಲ ಅದನ್ನ ನಾನೇನ್ ಕೊಟ್ಬಿಡ್ತೀನಿ. ಆಮೇಲೆ ಆ ಅಷ್ಟು ಕಲ್ಲನ್ನ ಪುಷ್ಕರಣಿಯಲ್ಲಿ ಎಸಿತೀನಿ. ಅದು ಎಷ್ಟು ಕಾಲ ಮುಳುಗ್ತದೋ ಅಥವಾ ಎಷ್ಟು ತೇಲ್ತದೋ ಅದ್ರ ಮೇಲೆ ನೋಡೋಣ ಅಂತ ಹೀಗೊಂದೇನೋ ಪಂದ್ಯವನ್ನ ಹೇಳ್ದ. ಅಂದ್ರೆ ಮುಳುಗಿದ ಕಲ್ಲುಗಳು ಬೆಲೆಗೆ ಸೇರೋದಂಥವು, ತೇಲಿದ್ದವು ಹೆಚ್ಚಿನಾಗಿರುವಂಥದ್ದು ಅಂತ ಹಿಂಗೇನೋ ಒಂದು ಪಂದ್ಯವನ್ನ ಇಟ್ಟ. ಎಲ್ಲ ಕಲ್ಲುಗಳು ಅವನ ಪುಣ್ಯ ಪ್ರಭಾವದಿಂದ, ಕಲ್ಲು ಯಾವತ್ತೂ ನೀರಿನಲ್ಲಿ ತೇಲೋದಿಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದೇ, ಆದರೆ ಅವನ ಪುಣ್ಯ ಪ್ರಭಾವದಿಂದ ಎಲ್ಲವೂ ತೇಲ್ತಾ ಇದ್ದಾವಂತೆ. ಮಾರನೇ ದಿನ ಹೇಳ್ತಾರೆ, ಶಿಲೋಚ್ಚಯೋ ಭವತ್ತೀರ್ಣೋ ದ್ವೀಪವ ಜಲೋಪರಿ. ಯಾಕೆ? ಅವನು ಮಾಡಿದಂತಹ ನೀರಿನ ವ್ಯವಸ್ಥೆ, ಅದರ ಪ್ರಭಾವದಿಂದ ಹೀಗಾಗಿದೆ. ಮಾರ್ಲಿಕ್ಕೆ ಬಂದಂಥವನು ತಿರುಗಿ ಹೋಗಿದ್ದಾನೆ ಬೇಡ ಅಂತ ಹೇಳಿ. ಅದಕ್ಕೆ ಒಂದು ಮಾತು ಹೇಳ್ತಾ ಇದೆ ಪದ್ಮಪುರಾಣ ನೋಡಿ. ಯಾವುದೇ ಗೋತ್ರದವರಾಗಿರಬಹುದು, ಗೋತ್ರ ಗೊತ್ತಿದ್ದವರಾಗಿರಬಹುದು, ಗೋತ್ರ ಗೊತ್ತಿಲ್ಲದವರಾಗಿರಬಹುದು, ತಂದೆಯ ಗೋತ್ರ ತಾಯಿಯ ಗೋತ್ರದವರಾಗಿರಬಹುದು, ರಾಜರಾಗಿರಬಹುದು, ಯಾರಾದ್ರೂ ಸರಿ, ಅವರು ತೋಡಿಸಿರುವಂತಹ ನೀರಿನ ಜಲಾಶಯ ಇದೆ ಅಲ್ಲ, ಅದನ್ನ ನೀವು ಮುಟ್ಟಿದ್ರೆ ಅವರ ವಂಶದಲ್ಲಿ ಬಂದಂಥವ್ರು, ಅದರಿಂದ ನಿಮಗೂ ಪುಣ್ಯ ಇದೆ ಅಂತಾರೆ. ಅಕ್ಷಯವಾದ ಫಲ ಬರ್ತದೆ. ತಂದೆ ಮಾಡಿಸಿರ್ತಾನೆ, ಏನೋ ತೊಂದರೆ ಆಗಿದೆ, ಈ ಮಗ ಬಂದಿರುವಂಥವ್ನು ಅದನ್ನು ಅಭಿವೃದ್ಧಿ ಮಾಡಿ ಚೆನ್ನಾಗಿ ನೀರಿನ ವ್ಯವಸ್ಥೆ ಆಗೋ ಹಾಗೆ ಮಾಡಬೇಕಂತ ಇಬ್ಬರೂ ಸ್ವರ್ಗಕ್ಕೆ ಹೋಗ್ತಾರೆ. ಮಾರಿದದ್ದರಿಂದ ಪುಣ್ಯ, ಆ ಮಾರಬೇಕಾಗಿತ್ತು ಅವನು ಮಾರಲಿಲ್ಲ. ಅವನೇನ್ ಮಾಡ್ದ? ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತ ಬಿಟ್ಟ. ಅದಕ್ಕೆ ಹೇಳ್ತಾರೆ, ತಪಸ್ವಿನಾಂ ಅನಾಥಾನಾಂ ಬ್ರಾಹ್ಮಣಾನಾಂ ವಿಶೇಷತಃ ಖಾತಂತು ಜನಯಿತ್ವಾತು ಸ್ವರ್ಗಜಾಕ್ಷಯಂ ಅಪ್ಮಶ್ನುತಿ. ತಪಸ್ವಿಗಳಾಗಿರಬಹುದು, ಅನಾಥರಾಗಿರಬಹುದು, ಬ್ರಾಹ್ಮಣರು ಜ್ಞಾನಿಗಳಾಗಿರಬಹುದು, ಕೊಳವನ್ನ ಅವರಿಗೋಸ್ಕರವಾಗಿ ಕಟ್ಟಿಸಿಕೊಟ್ರೆ, ಅನಾಥನಾಗಿರ್ತಾನಪ್ಪ ವ್ಯಕ್ತಿ ಪಾಪ, ಅವನಿಗೆ ನೀರಿನ ಅವಶ್ಯಕತೆ ಇದೆ, ಆ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ವಿಶೇಷವಾದ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಕೊಳವನ್ನ, ಪುಷ್ಕರಣಿಯನ್ನ, ಜಲಾಶಯಗಳನ್ನ ತನ್ನ ಶಕ್ತಿಗೆ ಅನುಗುಣವಾಗಿ ಅವಶ್ಯವಾಗಿ ಕಟ್ಟಿಸಬೇಕಪ್ಪ. ಅದರಿಂದ ಏನಾಗುತ್ತೆ? ಯಾವುದೋ ಒಂದು ಪ್ರಾಣಿಗೆ ಅಥವಾ ಒಂದು ವರ್ಣಕ್ಕೆ, ಒಂದು ಆಶ್ರಮಕ್ಕೆ ಅಂತಲ್ಲ, ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತ ಕಟ್ಟಿಸಬೇಕು. ಅದರಿಂದ ಸರ್ವ ಪಾಪಕ್ಷಯ, ಎಲ್ಲ ಪಾಪವೂ ಹೋಗಿ ಪುಣ್ಯಂ ಮೋಕ್ಷಂ ಯಾವಂತ ಸಂಶಯ, ಪುಣ್ಯವೂ ಬರುತ್ತೆ ಮೋಕ್ಷವೂ ಆಗತ್ತೆ ಅಂತ ಹೇಳ್ತಾರೆ. ಯೈದಂ ಶ್ರಾವಯಾದ್ ಲೋಕೆ ಧರ್ಮಾಖ್ಯಾನಂ ಮಹೋತ್ಕಟಂ. ಈ ಏನು ಕಥೆ ಕೇಳ್ತಾ ಇದ್ದೇವಲ್ಲ, ಧರ್ಮಾಖ್ಯಾನ ಅಂತ ಇದನ್ನ ಕರೀತಾ ಇದ್ದಾರೆ. ಜಲಾಶಯಗಳು ಕಟ್ಸಿದ್ರೆ ಏನು ಪುಣ್ಯ ಬರಬೇಕೋ ಅದರ ಫಲವನ್ನು ನಾವಿಲ್ಲಿ ಕೇಳ್ತಾ ಇದ್ದೇವೆ. ಸೂರ್ಯಗ್ರಹಣ ಕಾಲದಲ್ಲಿ ಗಂಗಾ ನದಿಯ ತಟದಲ್ಲಿ ಕೋಟಿ ಹಸುಗಳನ್ನು ದಾನ ಮಾಡಿದ್ರೆ ಏನು ಫಲ ಬರಬೇಕೋ ಆ ಫಲ ಈ ಕಥೆಯ ಶ್ರವಣದಿಂದ ಬರ್ತಾ ಇದೆ. ಅಂದ್ರೆ ಅರ್ಥ ಏನು? ಭಗವಂತನ ಮಹಿಮೆಯನ್ನ ಹೇಳಲಿಕ್ಕೆ ಹೊರಟಿರುವಂಥದ್ದು. ಅಪ ಅಂದ್ರೆ ನೀರು. ಸಂಸ್ಕೃತದಲ್ಲಿ ಆ ನೀರಿಗೆ ಅಭಿಮಾನಿ ದೇವತೆ ವಾಯುದೇವರು. ವಾಯುದೇವರಲ್ಲಿ ಇದ್ದು ಭಗವಂತ ಎಲ್ರಿಗೂ ಅನುಗ್ರಹ ಮಾಡ್ತಾನೆ. ನೀರಿಲ್ಲ ಅಂದ್ರೆ ಯಾವ ಪ್ರಾಣಿಗೂ ಬದುಕೋದಿಲ್ಲ. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ಯಾರು ನೀರನ್ನ ದಾನ ಮಾಡ್ತಾರೋ ಅವರು ಯಾವತ್ತೂ ದರಿದ್ರನಾಗೋದಿಲ್ಲ, ದಾರಿದ್ರ್ಯ ಬರೋದಿಲ್ಲಂತೆ. ನಚ ದಾರಿದ್ರ್ಯ ತಾಮೇತಿ ನ ಶೋಕಂ ವ್ಯಾಧಿ ಸಂಶಯಂ. ಅವನಿಗೆ ಶೋಕ ಉಂಟಾಗೋದಿಲ್ಲ, ದುಃಖ ಪ್ರಾಪ್ತಿಯಾಗೋದಿಲ್ಲ, ರೋಗಿಯಾಗೋದಿಲ್ಲ, ಅಗೌರವ ದುಃಖಗಳು ಅವನಿಗೆ ಉಂಟಾಗೋದಿಲ್ಲ. ಅಸಮ್ಮಾನಂ ಮಹದ್ದುಃಖಂ ಉಭಯೋರ್ ನಾಧಿಗಚ್ಚತಿ. ಹಾಗಾಗಿ ಅವಶ್ಯವಾಗಿ ಆ ನೀರಿನ ತಟಾಕಗಳನ್ನ, ಕೊಳಗಳನ್ನ ನಿರ್ಮಾಣವನ್ನ ಮಾಡಿ ದಾನವನ್ನಾಗಿ ಮಾಡೋದ್ರಿಂದ ವಿಶೇಷವಾದ ಫಲ ಇದೆ ಅಂತ ಹೇಳಿ ಪದ್ಮಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ.